ಅತಿಥಿಗಳಾಗಿ ಹೋದಾಗ ಇಂಥ ತಪ್ಪುಗಳನ್ನು ಮಾಡಲೇಬಾರದು. ಎಚ್ಚರಿಕೆ. ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಲವು ವಿಷಯಗಳ ಬಗ್ಗೆ ವಿವರಿಸಿದ್ದಾರೆ. ಅದೇ ರೀತಿ ನಾವು ಒಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಹೇಗಿರಬೇಕು, ಯಾವ ರೀತಿ ನಡೆದುಕೊಳ್ಬೇಕು ಎಂದು ಕೂಡ ಚಾಣಕ್ಯರು ಹೇಳಿದ್ದಾರೆ. ಹಾಗಾದರೆ ನಾವು ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು ಅಂತ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ, ಆಹ್ವಾನ ಇಲ್ಲದೆ ನೀವು ಯಾರ ಸಂಬಂಧಿಕರ ಮನೆಗೆ ಆಗಲಿ ಅಥವಾ ಸ್ನೇಹಿತರ ಮನೆಗೆ ಆಗಲಿ ಹೋಗಬಾರದು. ನೀವು ಯಾರ ಮನೆಗಾದರೂ ಹೋಗಬೇಕೆಂದಿದ್ದರೆ ಅಥವಾ ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕೆಂದಿದ್ದರೆ ನಿಮ್ಮನ್ನು ಅವರು ಕರೆಯದೆ ನೀವು ಖಂಡಿತ ಅಲ್ಲಿಗೆ ಹೋಗಬಾರದು. ಎರಡನೆಯದಾಗಿ, ಹೋದ ಮನೆಯಲ್ಲಿ ಹೆಚ್ಚು ದಿನ ಇರಬೇಡಿ. ನೀವು ಯಾರ ಸಂಬಂಧಿಕರ ಮನೆಗೆ ಹೋದರೂ 1 ದಿನ ಅಥವಾ 2 ದಿನ, ಅದಕ್ಕಿಂತ ಹೆಚ್ಚು ದಿನ ಇರಬೇಡಿ. ರಕ್ತ ಸಂಬಂಧಿಕರಾದರೂ ಸರಿ, ಈಗಿನ ಕಾಲದಲ್ಲಿ 1 ದಿನಕ್ಕಿಂತ ಹೆಚ್ಚು ದಿನ ಇದ್ದರೆ ಕಿರಿಕಿರಿ ಉಂಟಾಗುತ್ತದೆ. ಹಾಗಾಗಿ ನಿಮ್ಮಿಂದ ಇತರರಿಗೆ ಕಿರಿಕಿರಿ ಉಂಟಾಗಬಾರದು ಅಂದರೆ ನೀವು ಹೋದ ಮನೆಯಲ್ಲಿ ಹೆಚ್ಚು ದಿನ ಉಳಿದುಕೊಳ್ಳಬಾರದು. ಮೂರನೆಯದಾಗಿ, ಕಾರಣವಿಲ್ಲದೆ ಯಾರ ಮನೆಗೂ ಸಹ ಹೋಗಬಾರದು. ನೀವು ಯಾರ ಮನೆಗಾದರೂ ಹೋಗುವುದಿದ್ದರೆ ಅದಕ್ಕೊಂದು ಕಾರಣ ಖಂಡಿತ ಇರಬೇಕು. ಸಾಮಾನ್ಯವಾಗಿ ಸಂಬಂಧಿಕರನ್ನು ನೋಡಿ ಮಾತನಾಡಿ ಹಲವು ಸಮಯವಾಗಿದ್ದರೆ ಅಂಥ ಸಮಯದಲ್ಲಿ ನೋಡಿ ಮಾತನಾಡಿ ಕುಶಲೋಪರಿ ವಿಚಾರಿಸಲು ಹೋಗಲಾಗುತ್ತದೆ. ಅದನ್ನು ಬಿಟ್ಟು ಕಾರಣವಿಲ್ಲದೆ ಪದೇ ಪದೇ ಬೇರೆ ಸಂಬಂಧಿಕರ ಮನೆಗೆ ಹೋಗುವುದು ಅಷ್ಟು ಸೂಕ್ತವಲ್ಲ. ನಾಲ್ಕನೆಯದಾಗಿ, ಯಾರ ಮನೆಗೆ ಹೋಗ್ತಿರೋ ಆ ಮನೆಯವರ ಬಗ್ಗೆ, ಅವರ ಆಸ್ತಿ ಅಂತಸ್ತಿನ ಬಗ್ಗೆ ಅಥವಾ ಅವರ ಮಕ್ಕಳ ಬಗ್ಗೆ ಹೆಚ್ಚು ಏನು ಕೇಳಬೇಡಿ. ನಾವು ಯಾರ ಮನೆಗೆ ಅತಿಥಿಯಾಗಿ ಹೋಗ್ತೇವೋ ಅಂಥ ಮನೆಗೆ ಯಾವ ಕೆಲಸಕ್ಕೆ ಹೋಗಿದ್ದೇವೋ ಆ ಕೆಲಸ ಮುಗಿಸಿ ಬರಬೇಕೇ ವಿನಃ ಅದನ್ನು ಬಿಟ್ಟು ಆ ಮನೆಯವರ ಬಗ್ಗೆ, ಅವರ ಸಂಬಂಧಿಕರ ಬಗ್ಗೆ ಅಥವಾ ಅವರ ಮಕ್ಕಳ ಬಗ್ಗೆ, ಅವರ ಆಸ್ತಿ ಅಂತಸ್ತಿನ ಬಗ್ಗೆ ಹೆಚ್ಚು ಏನನ್ನು ಕೂಡ ಕೇಳಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.